ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಕಾತರದಿಂದ ಕಾದದಕ್ಕೂ ಏನು ಮೋಸ ಇಲ್ಲ ಗುರು. ಕಾಟೆರ ಟ್ರೈಲರ್ ಒಂದು ಲೆವೆಲ್ಗೆ ಹವಾ ಎಬ್ಬಿಸ್ತಾ ಇದೆ. ನಿನ್ನೆ ರಾತ್ರಿ ಟ್ರೈಲರ್ ನ ಲೇಟ್ ಆಗಿ ರಿಲೀಸ್ ಮಾಡಿದ್ರು ಅಂಡ್ ನೋಡ್ದೆ ನನಗೆ ಏನನ್ನಿಸ್ತು, ಇಷ್ಟ ಆಯ್ತಾ ಕಷ್ಟ ಆಯ್ತಾ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲಿಗೆ ಕಾಟೆರ ಟ್ರೈಲರ್ ನಲ್ಲಿ ಬರೋ ಆ ಒಂದು ಸರ್ಪ್ರೈಸ್ ಎಲಿಮೆಂಟ್, ಓಲ್ಡ್ ಏಜ್ ಗೆಟಪ್ ನಲ್ಲಿ ಬರೋ ದರ್ಶನ್ ಅವರ ಲುಕ್ ಯಾರಿಗೆಲ್ಲ ಇಷ್ಟ ಆಯ್ತು ಅಂಡ್ ಯಾರಿಗೆಲ್ಲ ತೂಗುದೀಪ ಶ್ರೀನಿವಾಸ್ ಅವರನ್ನ ನೆನಪಿಗೆ ಬರೋ ಹಾಗೆ ಮಾಡ್ತು ಕಮೆಂಟ್ ನಲ್ಲಿ ತಿಳಿಸಿ. ಇನ್ನ ಕಾಟೆರ ಟ್ರೈಲರ್ ಬಗ್ಗೆ ಹೇಳೋದಾದ್ರೆ ನನಗಂತೂ ಟ್ರೈಲರ್ ತುಂಬಾನೇ ಇಷ್ಟ ಆಯ್ತು ಗುರು. ಆ ಒಂದು ಟ್ರೈಲರ್ ಕಟ್ ಏನಿದೆಯಲ್ಲ ಅದು ಮಸ್ತ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾ ತಂಡ ಈ ಮೊದಲೇ ಹೇಳಿಕೊಂಡಂತೆ ಸಿನಿಮಾ 1974ರಲ್ಲಿ ಸೆಟ್ ಆಗಿರೋ ಒಂದು ರೈತರ ಮೇಲೆ ಆಗಿರೋ ಅನ್ಯಾಯ ಮತ್ತು ಶೋಷಣೆಯ ಮೇಲೆ ಆಧಾರಿತವಾಗಿ ಮಾಡಿರೋ ಕಥೆಯಂತೆ. ಒಂದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ನಡೆದಿರೋ ಘಟನೆಯನ್ನ ಇಟ್ಕೊಂಡು ಸಿನಿಮಾನ ಮಾಡಿದಾರಂತೆ. ಇನ್ನು ಈ ಒಂದು ಟ್ರೈಲರ್ ನಲ್ಲಿ ಸಿನಿಮಾದ ಕಥೆಯ ಎಳೆಯನ್ನ ಬಿಟ್ಟು ಕೊಡೋ ಕೆಲಸ ಆಗಿಲ್ಲ. ತರುಣ್ ಅವರ ಪ್ರೆಸೆಂಟೇಶನ್ ಚೆನ್ನಾಗಿದೆ. ಇನ್ನ ಸಿನಿಮಾ ಅನೌನ್ಸ್ ಆದಾಗಿಂದಾನು ದರ್ಶನ್ ಅವರ ಆ ಒಂದು ಕ್ಯಾರೆಕ್ಟರ್ ಬಗ್ಗೆನೆ ಎಲ್ಲಾ ಕಡೆ ಮಾತಾಡ್ತಾ ಬಂದಿದ್ದಾರೆ. ಸೊ ಅದೇ ಕಾರಣಕ್ಕೆ ಆ ಒಂದು ವಿಷಯವನ್ನ ಮೇನ್ ಹೈಲೈಟ್ ಮಾಡಿದ್ದಾರೆ ಈ ಟ್ರೈಲರ್ ನಲ್ಲಿ ಕೂಡ. ಹಾಗಾಗಿ ಅವರ ಫ್ಯಾನ್ಸ್ಗೆ ಮಾತ್ರವಲ್ಲ ನಾರ್ಮಲ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇನ್ನ ಟ್ರೈಲರ್ ನ ಟೆಕ್ನಿಕಲ್ ವರ್ಕ್ ಬಗ್ಗೆ ಬರೋದಾದ್ರೆ ಮೊದಲ ಕ್ರೆಡಿಟ್ ಹೋಗೋದು ಸಿನಿಮಾದ ಸಿನಿಮಾಟೋಗ್ರಾಫರ್ ಸುಧಾಕರ್ ಅವರಿಗೆ. ಇಲ್ಲಿರೋ ಅಷ್ಟು ಫ್ರೇಮ್ಗಳು ಸೊಗಸಾಗಿದೆ. ಅಲ್ಲಿ ಹೇಳಬೇಕಾಗಿರೋ ಕಥೆನ ತಮ್ಮ ಫ್ರೇಮ್ಗಳಲ್ಲಿ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರತಿ ಫ್ರೇಮ್ಗಳಲ್ಲೂ ಕೂಡ ಸಬ್ಜೆಕ್ಟ್ ಜೊತೆ ಆಬ್ಜೆಕ್ಟು ಕೂಡ ಕತೆ ಹೇಳೋ ರೀತಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಕೆಲಸಕ್ಕೆ ಸುಧಾಕರ್ ಅವರು ಫೇಮಸ್ ಅಂತ ಹೇಳ್ತೀನಿ. ಅವರ ಈ ಹಿಂದಿನ ಸಿನಿಮಾಗಳಿಂದನೂ ಅದು ಕಾಣುತ್ತೆ ಕೂಡ. ಇನ್ನ ಇಲ್ಲಿ ಬರೋ ಹಲವು ಶಾಟ್ ಗಳನ್ನ ಗಮನಿಸೋದಾದ್ರೆ ಬಿಗಿನಿಂಗ್ ನಲ್ಲಿ ಬರೋ ಫಸ್ಟ್ ಫ್ರೇಮ್ ಅಂದ್ರೆ ಅಲ್ಲಿ ಸ್ಕೆಲಿಟನ್ ಸಿಕ್ಕಿರೋ ಜಾಗ, ಗರ್ಭಗುಡಿಗೆ ನುಗ್ಗಿ ಅಂದಾಗ ಬರೋ ಆ ದೇವಿಯ ವಿಗ್ರಹದ ಶಾಟ್, ನಂತರ ಬರೋ ದರ್ಶನ್ ಅವರ ಆ ಒಂದು ಕಣ್ಣಿನ ಶಾಟ್, ಆ ಧೂಳಲ್ಲಿ ಓಡಿ ಬರ್ತಾ ಇರೋ ಪುಡಾರಿಗಳ ಶಾಟ್, ಗೋಣಿ ಚೀಲ ಕಟ್ಟಿ ಮಾಡಿರೋಂತ ಫೈಟ್, ಎಲ್ಲದಕ್ಕಿಂತ ಡಿ ಬಾಸ್ ಎಂಟ್ರಿ ಶಾಟ್, ಆ ಸ್ಲೋ ಮೋಷನ್ ನಲ್ಲಿ ದರ್ಶನ್ ಅವರು ಓಡಿ ಬರ್ತಿರೋದು ನಿಜವಾಗ್ಲು ಮಜಾ ಕೊಡುತ್ತೆ. ಇನ್ನ ಅಲ್ಲಿ ಬರೋಂತ ಕುಲುಮೆ ಶಾಟ್, ಲೈಟಿಂಗ್ ಚೆನ್ನಾಗಿದೆ ಗುರು. ಇನ್ನ ನೆಕ್ಸ್ಟ್ ದರ್ಶನ್ ಅವರ ಕೈಯಲ್ಲಿರೋ ಕತ್ತಿಯನ್ನ ತೋರಿಸಿರೋ ರೀತಿ, ಅಂದ್ರೆ ಫೋಕಸ್ ಅನ್ನ ಕತ್ತಿಯ ಎಡಜ್ಗೆ ಇಟ್ಟು ದರ್ಶನ್ ಅವರನ್ನ ಔಟ್ ಆಫ್ ಫೋಕಸ್ ನಲ್ಲಿ ತೋರಿಸಿರೋದು, ಇಲ್ಲಿನ ಲೆನ್ಸಿಂಗ್ ಇಷ್ಟ ಆಯ್ತು ಗುರು. ಇನ್ನ ಜಗಪತಿ ಬಾಬು ಅವರ ಎಂಟ್ರಿ ಶಾಟ್ ಮತ್ತು ಅಲ್ಲಿ ಬಳಕೆಯಾಗಿರೋ ಸಿಂಬೋಲಿಕ್ ಶಾಟ್ಗಳು, ಇನ್ನ ಎಲ್ಲದಕ್ಕಿಂತ ಮುಖ್ಯವಾಗಿ ನಡೀತಿರೋ ಒಂದು ಮೀಟಿಂಗ್ ಮತ್ತು ಅಲ್ಲಿನ ಲೈಟಿಂಗ್, ಇನ್ನ ದರ್ಶನ್ ಅವರು ತಪ್ಪಾಗಿದ್ರೆ ಕ್ಷಮಿಸು ಅನ್ನೋ ಶಾಟ್, ಹೀಗೆ ಎಲ್ಲಾ ಕಡೆ ಕ್ಯಾಮ್ರಾಮನ್ ಸುಧಾಕರ್ ಅವರ ಕೆಲಸನೇ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಆಡಿಯನ್ಸ್ ಗೆ ಟ್ರೈಲರ್ ನ ಇನ್ನಷ್ಟು ಹತ್ರ ಆಗೋ ತರ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನ ಇಲ್ಲಿನ ಸಂಭಾಷಣೆ ಎಲ್ಲವೂ ಸೊಗಸಾಗಿದೆ. ಅದರಲ್ಲೂ ಒಂದು ಬಂದೂಕಲ್ಲ 100 ಪಿರಂಗಿನೇ ಅಡ್ಡ ಬಂದ್ರು ನನ್ನ ತಡೆದು ನಿಲ್ಸೋಕೆ ಆಗಲ್ಲ ಅನ್ನೋ ಆ ಡೈಲಾಗ್ ಈ ಸಂದರ್ಭಕ್ಕೆ ಅಂತಾನೆ ಸೇರಿಸಿರೋ ಆಗಿದೆ ಅಂತ ಹೇಳ್ತೀನಿ. ಇನ್ನ ಟ್ರೈಲರ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಮುಖ್ಯ ಕಲಾವಿದರುಗಳನ್ನ ತಂದಿದ್ದಾರೆ ಅಂಡ್ ಅವರೆಲ್ಲರ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ಅದರಲ್ಲೂ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ನಾಯಕ ನಟಿಯಾಗಿ ಈ ಸಿನಿಮಾದಿಂದ ಚಿತ್ರರಂಗಕ್ಕೆ ಎಂಟ್ರಿ ಪಡಿತಿರೋದು ಎಲ್ಲರಿಗೂ ಗೊತ್ತು. ಬಟ್ ಅವರ ಅಭಿನಯ ನೋಡಿದ್ರೆ ಈಗಾಗಲೇ ಸಾಕಷ್ಟು ಅನುಭವ ಇರೋ ನಟಿಯ ಹಾಗೆ ಆಕ್ಟ್ ಮಾಡಿದ್ದಾರೆ. ಎಲ್ಲೂ ಮೈನಸಸ್ ಕಾಣಲಿಲ್ಲ ಅವರ ಪರ್ಫಾರ್ಮೆನ್ಸ್ ನಲ್ಲಿ. ಇನ್ನ ಇಲ್ಲಿನ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಮತ್ತದೇ ಹಳೆಯ ಹರಿಕೃಷ್ಣ ಅವರ ಮ್ಯೂಸಿಕ್ ಅಂತ ಹೇಳ್ತೀನಿ. ಕೆಲವು ಕಡೆ BGM ಚೆನ್ನಾಗಿದೆ, ಅದು ಬಿಟ್ರೆ ಮ್ಯೂಸಿಕ್ ನಲ್ಲಿ ಹೊಸದಾಗಿ ಫೀಲ್ ಕಟ್ಟಿಕೊಳ್ಳುವಂತ ಕೆಲಸ ಏನು ಆಗಿಲ್ಲ ಅಂತ ಹೇಳ್ತೀನಿ. ಎಲ್ಲ ಒಂದು ಕಡೆ ಬೇರೆ ಭಾಷೆಯ ಸಿನಿಮಾವನ್ನ ಮತ್ತು ಅಲ್ಲಿನ ಶಾರ್ಟ್ ಗಳನ್ನ ಕಣ್ಣು ಮುಂದೆ ತರಿಸ್ತು ಮ್ಯೂಸಿಕ್ ಅಂತ ಹೇಳ್ತೀನಿ. ಇನ್ನ ನಿರ್ದೇಶಕ ತರುಣ್ ಸುಧೀರ್ ಮತ್ತು ತಂಡದ ಎಫರ್ಟ್ ಚೆನ್ನಾಗಿದೆ ಅನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಬೇರೆ ಭಾಷೆಯ ಅಂದ್ರೆ ತಮಿಳಿನ ಕೆಲವು ಸಿನಿಮಾಗಳ ದೃಶ್ಯಗಳು ಮತ್ತು ಅಲ್ಲಿನ ಮುಖ್ಯವಾದಂತ ಕಥೆಯ ಅಂಶಗಳನ್ನ ಬಳಕೆ ಮಾಡಿರೋ ಹಾಗಿದೆ ಅಂತ ಅನಿಸ್ತು. ಇನ್ನ ಇದನ್ನ ಬಿಟ್ರೆ ನನಗೆ ಮೈನಸಸ್ ಅಂತ ಅನ್ಸಿದ್ದು ಸೆಟ್ ವರ್ಕ್ ಮತ್ತು ಪ್ರಾಪರ್ಟಿಗಳು. ಅದರಲ್ಲೂ ಈ ಒಂದು ಫೈಟ್ ಸೀನ್ ನಲ್ಲಿ ಕಾಣುವಂತ ಪ್ರಾಪರ್ಟಿಗಳು ಮತ್ತು ಕತ್ತಿಗಳು ಎಲ್ಲ ಡಮ್ಮಿ ಅಂತ ತುಂಬಾ ನೀಟಾಗಿ ಗೊತ್ತಾಗ್ತಿದೆ. ಇಂತಹ ದೊಡ್ಡ ಸಿನಿಮಾದಲ್ಲಿ ಈ ರೀತಿಯ ಮಿಸ್ಟೇಕ್ ಆಗಬಾರ್ದು ಅನ್ನೋದು ನನ್ನ ಕಳಕಳಿ. ಅಂಡ್ ಇವಾಗೆಲ್ಲ ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಾವೆ. ಎಲ್ಲ ಭಾಷೆಯ ಪ್ರೇಕ್ಷಕರು ಕೂಡ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ತುಂಬಾ ಕಾಮನ್ ಅಂಡ್ ನಾರ್ಮಲ್ ಸಿನಿಮಾ ಮಾಡಿದ್ರೆ ಇವಾಗಿರೋ ಸಿನಿಮಾ ಮಾರ್ಕೆಟ್ ಅನ್ನು ಕೂಡ ಕಳ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬರೋ ಪ್ರತಿ ಒಂದು ಸಿನಿಮಾನು, ಅದರಲ್ಲೂ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಎಲ್ಲ ರೀತಿಯಿಂದನೂ ಸರಿಯಾಗಿರ್ಬೇಕು.
ಈಗಾಗಲೇ ಕಬ್ಜಾ ಸಿನಿಮಾದಿಂದ ಕನ್ನಡ ಸಿನಿಮಾದ ಮೇಲೆ ಭಾರಿ ಪ್ರಭಾವ ಬೀರಿದೆ. ಸ್ಯಾಟಲೈಟ್ ಡಬ್ಬಿಂಗ್ ಹೀಗೆ ಇದ್ದಂತ ಮಾರ್ಕೆಟಿಂಗ್ ಮಾರ್ಗಗಳು ಕ್ಲೋಸ್ ಆಗಿದಾವೆ. ನಮ್ಮ ಸಿನಿಮಾಗಳು ಸೌಂಡ್ ಮಾಡಬೇಕಂದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಸರಿಯಾಗಿ ಯೋಚನೆ ಮಾಡಿ ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು ಮತ್ತು ಅಲ್ಲಿ ಕೆಲಸ ಮಾಡೋ ಸಾವಿರಾರು ಜನಗಳು ಬದುಕೋಕೆ ಸಾಧ್ಯ ಅಂತ ಹೇಳ್ತಾ ಇದಿಷ್ಟು ಟ್ರೈಲರ್ ನೋಡಿ ನನಗನ್ಸಿದ್ದು ಹೇಳಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.